ವಿಜಯಪುರ ಜಿಲ್ಲೆಯ ಕೂಡಗಿ ಕ್ರಾಸ್ ಬಳಿ ಕಬ್ಬಿನ ಗದ್ದೆಗೆ ಬೆಂಕಿ, ಲಕ್ಷಾಂತರ ಮೌಲ್ಯದ ಬೆಳೆ ನಾಶ. ರೈತನ ಕಣ್ಣೆದುರೇ ಧಗಧಗಿಸಿದ ಕಬ್ಬಿನ ಗದ್ದೆ. ಸೂಕ್ತ ಪರಿಹಾರಕ್ಕೆ ಮನವಿ. ಕೊಲ್ಹಾರ ಸಮೀಪದ ಬಸವನ ಬಾಗೇವಾಡಿ ಕೊಲ್ಹಾರ ರಸ್ತೆಯ ಕೂಡಗಿ ಕ್ರಾಸ್ ಪಕ್ಕದಲ್ಲಿರುವ ಕಬ್ಬಿನ ಗದ್ದೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕಟಾವಿಗೆ ಬಂದಿದ್ದ 5 ಎಕರೆ ಕಬ್ಬಿನಲ್ಲಿ ಸುಮಾರು 1.5 ಎಕರೆಗೆ ಬೆಳಗ್ಗೆ ಭಾನುವಾರ ಸಂಜೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 2 ಲಕ್ಷ ಮೌಲ್ಯದ ಕಬ್ಬು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಕೂಡಗಿ ಗ್ರಾಮದ ಹಮೀದ್ ರಜಾಕ್ ಸಾಬಾ ಗಡೇದ ಅವರಿಗೆ ಸೇರಿದ ಸುಮಾರು 5 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಕಬ್ಬಿನ ಬೆಳೆಗೆ ಬೆಂಕಿ ತಗುಲಿದೆ. ಇದನ್ನು ಕಂಡ ಅಕ್ಕಪಕ್ಕದ ಜಮೀನಿನಲ್ಲಿದ್ದ ರೈತರು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ್ದಾರೆ. ಸುದ್ದಿ ತಿಳಿದು ಕೂಡಗಿ ಎನ್ಟಿಪಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡಿದ್ದು, ಹೆಚ್ಚಿನ ಬೆಂಕಿ ವ್ಯಾಪಿಸಿದ್ದರಿಂದ ಬಸವನ ಬಾಗೇವಾಡಿಯಿಂದ ಅಗ್ನಿಶಾಮಕ ದಳದ ವಾಹನವನ್ನು ಕರೆಸಿಕೊಳ್ಳಲಾಗಿತ್ತು. ಬಾಗೇವಾಡಿಯಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಕೂಡಗಿ ಎನ್ಟಿಪಿಸಿ ಅಗ್ನಿಶಾಮಕ ದಳ ಬಂದು ಬೆಂಕಿಯನ್ನು ನಂದಿಸಿದರು. ಆದರೂ ಅಂದಾಜು ಸುಮಾರು 1.5 ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ ಎಂದು ಮಾಲೀಕ ಹಮೀದ್ ಗಡೇದ ತಿಳಿಸಿದ್ದಾರೆ. ರೈತನ ಕಣ್ಣೆದುರೇ ಧಗಧಗಿಸಿದ ಕಬ್ಬಿನ ಗದ್ದೆಯನ್ನು ಕಂಡು ರೈತ ಹಮೀದ್ ಗಡೇದ ಕಣ್ಣೀರು ಹಾಕಿ ಸರ್ಕಾರ ನಮ್ಮ ಬೆಳೆಗೆ ಸೂಕ್ತವಾದ ಪರಿಹಾರ ನೀಡಲಿ ಎಂದು ಮನವಿ ಮಾಡಿಕೊಂಡರು. ಘಟನಾ ಸ್ಥಳಕ್ಕೆ ಕೂಡಗಿ ಎನ್ಟಿಪಿಸಿ ಪಿಎಸ್ಐ ಯತೀಶ ಕೆಎನ್ ಭೇಟಿ ನೀಡಿ ಪರಿಶೀಲಿಸಿದರು. ಕೂಡಗಿ ಎನ್ಟಿಪಿಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.